ಹಗರಣದ ತನಿಖೆಯನ್ನ ಇಡಿ ನಡೆಸ್ತಾ ಇದೆ. ಬಹಳಷ್ಟು ತಿರುವುಗಳು ಕೂಡ ಈ ಪ್ರಕರಣದಲ್ಲಿ ಪಡ್ಕೊಳ್ತಾ ಹೋಗ್ತಾ ಇದೆ. ಇಡೀ ಕೇಸ್ನಲ್ಲಿ 700 ಕೋಟಿಯಷ್ಟು ಅಕ್ರಮ ಆಗಿದೆ ಅಂತ ಆರೋಪಿಸಲಾಗಿದೆ. ಜೊತೆಗೆ 14 ಸೈಟ್ಗಳನ್ನ ಮುಖ್ಯಮಂತ್ರಿಗಳ ಪತ್ನಿಗೆ ಏನು ಹಂಚಿಕೆ ಮಾಡಿದ್ರು ಅದು ಕೂಡ ಅಕ್ರಮವಾಗಿ ಹಂಚಿಕೆ ಆಗಿದೆ ಅನ್ನುವಂತಹ ಸಾರಾಂಶವೂ ಕೂಡ ಇಡಿಯ ದೂರಿನಲ್ಲಿ ಇದೆ, ಅಂದ್ರೆ ತನಿಖಾ ಒಂದು ವರದಿಯಲ್ಲಿದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡೋ ಮೂಲಕ ಇಡಿಗೆ ಈ ತನಿಖೆಯನ್ನ ಕೈಗೆತ್ತಿಕೊಳ್ಳುವ ಯಾವ ಹಕ್ಕು ಇಲ್ಲ, ಆದರೂ ಕೂಡ ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡಲಾಗಿದೆ ಅಂತ ದೂಷಿಸಿದ್ದಾರೆ. ಏನಾಯ್ತು ಈ ವಿಷಯವಾಗಿ ವರದಿ ನೋಡಿ. ಮೂಡಾದಲ್ಲಿ 700 ಕೋಟಿ ಹಗರಣ ಆಗಿದೆಯಾ? ಪಬ್ಲಿಕ್ ನಿನ್ನೆ ಬ್ರೇಕ್ ಮಾಡಿದ್ದ ಸುದ್ದಿಯಿಂದ ಸಂಚಲನ. ಸಿಎಂ ಪತ್ನಿಗೆ ಕೊಟ್ಟಿರುವ 14 ಸೈಟ್ಗಳು ಅಕ್ರಮ. ಮೂಡ ಅಕ್ರಮಕ್ಕೆ ಅತಿದೊಡ್ಡ ಸಾಕ್ಷ್ಯ ನೀಡಿದ ಇಡಿ. ಮೈಸೂರು ಮೂಡ ಹಗರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಿಖಾ ಪ್ರಗತಿ ಬಗ್ಗೆ ಮಾಹಿತಿ ನೀಡುವಂತೆ ಲೋಕಾಯುಕ್ತಕ್ಕೆ ಇಡಿ ಬರೆದಿರುವ ಪತ್ರದ ಬಗ್ಗೆ ಪಬ್ಲಿಕ್ ಟಿವಿ ನಿನ್ನೆ ಬ್ರೇಕ್ ಮಾಡಿದ್ದ ಎಕ್ಸ್ಕ್ಲೂಸಿವ್ ಸುದ್ದಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಕೊಟ್ಟಿರುವ 14 ಸೈಟ್ಗಳು ಅಕ್ರಮ ಅನ್ನೋದಕ್ಕೆ ಇಡಿ ಸಾಕ್ಷ್ಯ ಕೊಟ್ಟಿದೆ. ಒಟ್ಟು 1095 ನಿವೇಶನಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಿದ್ದು 700 ಕೋಟಿ ಅವ್ಯವಹಾರ ನಡೆದಿರುವುದು ಇಡಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸಿಎಂಗೆ ಮೂಡ ಸಂಕಷ್ಟ. ದೇವನೂರು ಲೇಔಟ್ನಲ್ಲಿ ಸೈಟ್ ಇದ್ರೂ ವಿಜಯನಗರದಲ್ಲಿ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮೂಡಾದಲ್ಲಿ 60-40 ಅನುಪಾತದಲ್ಲಿ 1095 ಸೈಟ್ಗಳ ಹಂಚಿಕೆ ಆಗಿದೆ. ಮರಿಗೌಡ ದಿನೇಶ್ ಕುಮಾರ್ ಹೇಳಿದಂತೆ 252 ಸೈಟ್ಗಳನ್ನು ಹಂಚಿದ್ದಾರೆ. ಆದ್ರೆ ಇದರ ಮಾರುಕಟ್ಟೆ ದರ 700 ಕೋಟಿ ರೂಪಾಯಿಗೂ ಹೆಚ್ಚಿದೆ. ಬೇನಾಮಿ ಹೆಸರಲ್ಲಿ 100 ನಿವೇಶನವನ್ನ ಹಂಚಿಕೆ ಮಾಡಲಾಗಿದೆ. ಮರಿಗೌಡ ಪತ್ನಿಗೂ ಕಾನೂನು ಬಾಹಿರವಾಗಿ ಸೈಟ್ ಹಂಚಿಕೆ ಆಗಿದೆ ಅನ್ನೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ. ನಿನ್ನೆ ಪಬ್ಲಿಕ್ ಟಿವಿ ವರದಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಇಡಿ ಅಧಿಕಾರಿಗಳಿಗೆ ತನಿಖೆ ಮಾಡೋ ವ್ಯಾಪ್ತಿಯೇ ಇಲ್ಲ. ತನಿಖೆ ಮಾಡುವಂತ ವ್ಯಾಪ್ತಿಯನ್ನು ಹೊರತುಪಡಿಸಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾಳೆ ನನ್ನದು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇದೆ. ಅರ್ಜಿ ವಿಚಾರಣೆ ಇರೋ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣವನ್ನ ಮುನ್ನೆಲೆಗೆ ತರಬೇಕು ಮತ್ತು ಕೋರ್ಟ್ನ ಮೇಲೆ ಪ್ರಭಾವ ಬೀರಬೇಕು ಅನ್ನೋದು ಇಡಿ ಅಧಿಕಾರಿಗಳ ಉದ್ದೇಶ. ಇದೊಂದು ರಾಜಕೀಯ ಪ್ರೇರಿತ ತನಿಖೆ ಅನ್ನೋದ್ರ ಬಗ್ಗೆ ಆರೋಪವನ್ನು ಕೂಡ ಮಾಡಿರುವಂತದ್ದು. ಇಡಿಗೆ ತನಿಖೆ ನಡೆಸಲು ಅಧಿಕಾರವಿಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತ ಎಂದ ಸಿಎಂ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ ಸುದ್ದಿಗೆ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಇಡಿಗೆ ತನಿಖೆ ನಡೆಸೋಕೆ ಅಧಿಕಾರ ಇಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ, ತನಿಖೆಯ ಬಳಿಕ ಅವರು ವರದಿಯನ್ನು ಕೊಡ್ತಾರೆ. ಕೋರ್ಟ್ ಮೇಲೆ ಒತ್ತಡ ಹೇರೋಕೆ ಹೀಗ್ ಮಾಡಿದ್ದಾರೆ, ಇದೆಲ್ಲ ರಾಜಕೀಯ ಅಂತ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ. ಪೊಲಿಟಿಕಲಿ ಮೋಟಿವೇಟೆಡ್. ನಂಬರ್ 1, ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕಾನೂನು ಪ್ರಕಾರ ಮಾಡಕ್ ಬರಲ್ಲ. ಹಂಗೆ ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು. ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ದಿಸ್ ಇಸ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ. ಬಡವರ ಸೈಟು ಶ್ರೀಮಂತರ ಪಾಲು. ಮೂಡ ವಿರುದ್ಧ ವಿಜೇಂದ್ರ ಆಕ್ರೋಶ. ಇನ್ನು ಈ ವಿಚಾರವಾಗಿ ರಾಜಕೀಯ ಕೂಡ ಜೋರಾಗಿದೆ. ಬಡವರ ಸೈಟ್ಗಳು ಕಾನೂನು ಬಾಹಿರವಾಗಿ ಶ್ರೀಮಂತರ ಪಾಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಇಡಿ ದಾಳಿ ರಾಜಕೀಯ ಪ್ರೇರಿತ. ಇಡಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ. ಮೂಡಾದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸಿಎಂ ಹೇಳಿಕೆ ಕೊಡಬಹುದು ಅಂತ ವಿಜೇಂದ್ರ ವ್ಯಂಗ್ಯ ಆಡಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ, ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಹೇಳಿಕೆಯನ್ನ ಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ಇಂದ ನೀವು ನಿರೀಕ್ಷೆಯನ್ನ ಮಾಡಬಹುದು. ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಪಾಲಾಗಿದೆ. ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಸಚಿವರು ಅನ್ನುವ ಮಾತನ್ನ ಹೇಳಿದ್ವಿ. ಕೇವಲ ಆರೋಪ ಇರಲಿಲ್ಲ. ಲೋಕಾಯುಕ್ತದವರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗಜ್ಜಾಹೀರಾಗಿದೆ. ಮೂಡ ಕ್ಲೀನ್ಗೆ ಸರ್ಕಾರ ಮೊದಲ ಹೆಜ್ಜೆ. ರಾತ್ರೋರಾತ್ರಿ ವಿವಾದಿತ 48 ಸೈಟ್ಗಳು ರದ್ದು. ಮೂಡ ಹಗರಣ ಸಂಬಂಧ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ರಾತ್ರೋರಾತ್ರಿ ವಿವಾದಿತ 48 ಸೈಟ್ಗಳನ್ನು ರದ್ದುಗೊಳಿಸಿ ಮೂಡ ಆಯುಕ್ತ ರಘುನಂದನ್ ಆದೇಶಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸೈಟ್ಗಳನ್ನು 5 ರಿಂದ 6 ಲಕ್ಷಕ್ಕೆ ಹಂಚಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಕಾನೂನು ಗಾಳಿ ತೋರಿ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಅಸ್ತಿತ್ವದಲ್ಲೇ ಇಲ್ಲದ ಚಾಮುಂಡೇಶ್ವರಿ ನಗರದ ಸರ್ವೋದಯ ಸಹಕಾರ ಸಂಘದ ಸದಸ್ಯರಿಗೆ ಸೈಟ್ ಹಂಚಿಕೆ ಮಾಡಿದ್ದು ಇದರಲ್ಲಿ ಬೇನಾಮಿ ಆಸ್ತಿ ಇದೆ ಎಂಬ ಆರೋಪ ಕೇಳಿಬಂದಿದೆ. ಮೂಡ ನಡೆಯನ್ನು ಶಾಸಕ ಹರೀಶ್ ಗೌಡ ಸ್ವಾಗತಿಸಿದ್ದಾರೆ. ಸಿಎಂ ನಿರ್ದೇಶನದಂತೆ 48 ನಿವೇಶನಗಳ ಮಂಜೂರಾತಿ ರದ್ದಾಗಿದೆ. ಇದರಿಂದ 600 ಕೋಟಿ ರೂಪಾಯಿ ಆಸ್ತಿ ರಕ್ಷಣೆ ಆಗಿದೆ. ಚಾಮುಂಡೇಶ್ವರಿ ಸಹಕಾರ ಸಂಘದ ಹೆಸರಲ್ಲಿ ಬೇನಾಮಿ ಜನರಿಗೆ ನಿವೇಶನವನ್ನ ಕೊಡಿಸಲಾಗಿದೆ. ಈ ಹಗರಣದಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಅಂತ ಶಾಸಕರು ಹೇಳಿದ್ದಾರೆ. ಇದು ಕಡಿಮೆ 500 ರಿಂದ 600 ಕೋಟಿ ರೂಪಾಯಿನ ಆಸ್ತಿ. ಇದು ಚಾಮುಂಡೇಶ್ವರಿ ಸಹಕಾರ ಸಂಘದವರೆಗೂ ಸೇರಿದ್ದಲ್ಲ. ಅದು ಮೂಡಾ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಮೂಡಾ ಪ್ರಾಪರ್ಟಿ. 3 ತನಿಖಾ ಸಂಸ್ಥೆಗಳು ಆ ವಿಚಾರವಾಗಿ ತನಿಖೆ ಆಯ್ತೈತೆ. 100ಕ್ಕೆ 100 ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರು ಅಧಿಕಾರಿಗಳು ಅವ್ರಿಗೆಲ್ರಿಗೂ ಶಿಕ್ಷೆ ಆಗುವಂಥದ್ದು ಹಾಗೆ ಆಗುತ್ತೆ. ಅದ್ರ ಬಗ್ಗೆ ಸಂಶಯ ಬೇಡ.
ಈ ಮಧ್ಯೆ ಮೂಡಾದ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಮಂಜುನಾಥ್ ಇಡಿ ವಿಚಾರಣೆಗೆ ಹಾಜರಾದರು. ಬೆಂಗಳೂರಿನ ಇಡಿ ಕಚೇರಿಗೆ ದಾಖಲೆ ಸಮೇತ ಆಗಮಿಸಿ ವಿಚಾರಣೆ ಎದುರಿಸಿದ್ದಾರೆ. ಒಟ್ನಲ್ಲಿ ಮೂಡಾ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದ್ದು ಸಿಎಂಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನನ್ನ ಆರ್ಗ್ಯುಮೆಂಟ್ ಏನು ಗೊತ್ತಾ ದಿವ್ಯಾ ಇದರಲ್ಲಿ, ಈಗ ಇಡಿ ಅವರಿಗೆ ಹಕ್ಕಿಲ್ಲ, ಅಧಿಕಾರ ಇಲ್ಲ, ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಓಕೆ, ನಿಮ್ಮೆಲ್ಲ ಮಾತುಗಳನ್ನು ಒಪ್ಕೊಳ್ಳೋಣ. ಅವ್ರು ಮಾಡಿರುವಂಥ ತನಿಖೆಯ ಅಂಶಗಳಿದೆಯಲ್ಲ, ಅದ್ರ ಬಗ್ಗೆ ಯಾಕೆ ಯಾರು ಮಾತನಾಡ್ತಾ ಇಲ್ಲ? ಆ ತನಿಖೆ ಸುಳ್ಳ ಇಲ್ಲ ಸತ್ಯವಾಗಿದೆಯಾ? ಹಾಗಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ 1095, ನಿಮ್ಮ 14 ಸೈಟ್ ಬಿಟ್ಬಿಡೋಣ, 1095 -14 ಮಾಡಿಕೊಂಡು ಮುಂದಿನ ಲೆಕ್ಕಕ್ಕೆ ಬರೋಣ. ಅಷ್ಟೂ ಸೈಟ್ಗಳು ಬೇನಾಮಿಗಳಲ್ಲಿ ಇದೆ ಅನ್ನುವಂಥದ್ದನ್ನ ವರದಿ ಕೊಟ್ಟಿದ್ದಾರಲ್ಲ, ಬೇನಾಮಿ ಆಗಿರ್ಬೇಕಾ ಮಾನ್ಯ ಸಿದ್ದರಾಮಯ್ಯನವರೇ? ಇರಬೇಕಾ? ನಿಮ್ಮ ಆಡಳಿತಾವಧಿಯಲ್ಲಿ ಅದು ಇರಬಾರ್ದು ಅಂತ ನನಗನ್ಸುತ್ತೆ. ಹೌದು. ಕ್ಲೀನ್ ಆಗಿರಬೇಕು ಅಂತ ನನಗೆ ಭಾವನೆ. ನಿಮಗೆ ಬೇಕು ಅನ್ನೋದಾದ್ರೆ ನೀವು ಮುಂದುವರಿಸ್ಕೊಳ್ಳಿ. ಅದಕ್ಕೆ ರಾಜಕೀಯ ಪ್ರೇರಿತ ದುರುದ್ದೇಶ ಅಂತ ಹೇಳೋದಾದ್ರೆ, ನಿಮಗೆ ಒಪ್ಪಿಗೆ ಇರೋದಾದ್ರೆ ಮುಂದುವರಿಸ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಹಿಂಗಾಗಿರಬಾರ್ದು ಅಂತ ನಾವು ಬಯಸ್ತೀವಿ. ಗೊತ್ತಿಲ್ಲ ನಿಮ್ಮ ಉದ್ದೇಶ ಇನ್ನೇನಿರ್ಬೋದೇನೋ.